ಸ್ನೇಹಿತರೆ ನಮಸ್ಕಾರ. ಅಕ್ಷರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ವಿರೂಪಾಕ್ಷಪ್ಪ ಪಂಡಿತ್. ವಾರ್ತೆಯ ಮುಖ್ಯಾಂಶಗಳು. ದಾವಣಗೆರೆ ಇಂದಿರಾನಗರದ ಬಸಪಟ್ಟಣ ದುರ್ಗಮ್ಮ ದೇವಿಯ ಎಡೆ ಜಾತ್ರೆ, ಬಯಲು ಅಖಾಡದಲ್ಲಿ ಜಂಗಿ ಕುಸ್ತಿಗಳು. ವಾರ್ತೆಯ ವಿವರವನ್ನು ನೋಡುವ ಮುನ್ನ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವರದಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಾರ್ತೆಯ ವಿವರ. ದಾವಣಗೆರೆ ಇಂದಿರಾನಗರದ ಬಸಪಟ್ಟಣ ದುರ್ಗಮ್ಮ ದೇವಿ ಎಡೆ ಜಾತ್ರೆಯನ್ನು ಸ್ಥಳೀಯ ಜನಸಮುದಾಯ ಅತ್ಯಂತ ಸಡಗರ, ಸಂಭ್ರಮ ಹಾಗೂ ಭಕ್ತಿ ಭಾವದಿಂದ ಇತ್ತೀಚೆಗೆ ಆಚರಿಸಿತು. 3 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದ ಈ ಜಾತ್ರೆಯ ಅಂಗವಾಗಿ ಬೇತೂರು ರಸ್ತೆಯ ಗ್ರಾಮಾಂತರ ಬಸ್ ನಿಲ್ದಾಣದ ಸಮೀಪದ ಅಂಬರ್ಕರ್ ಮೈದಾನದಲ್ಲಿ 2 ದಿನಗಳ ಕಾಲ ಕುಸ್ತಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಕಾರ್ಪೊರೇಟರ್ ಪರಸಪ್ಪ ನೇತೃತ್ವದಲ್ಲಿ ನಡೆದ ಈ ಕುಸ್ತಿ ಪಂದ್ಯಾವಳಿಯನ್ನು ಜಿ ವೆಂಕಟೇಶ್, ಡಿ ಶ್ರೀನಿವಾಸ್, ಫಕೀರಪ್ಪ ಮುಂತಾದವರು ನಿರ್ವಹಿಸಿದರು. ವಿಶಾಲವಾದ ಕೆಮ್ಮಣ್ಣಿನ ಅಖಾಡದಲ್ಲಿ ಕುಸ್ತಿಗಳು ನಡೆದವು. ಗರಡಿ ಮನೆಗಳಲ್ಲಿ ಚೆನ್ನಾಗಿ ಲಡತ್ ಮಾಡಿ, ದೇಹ ದಂಡಿಸಿ, ಅಂಗಸಾಧನೆ ಮಾಡಿ ಎದುರಾಳಿಯನ್ನು ಮಣಿಸಲು ಬೇಕಾದ ವಿವಿಧ ಪಟ್ಟುಗಳನ್ನು ಸಿದ್ಧ ಮಾಡಿಕೊಂಡು ಬಂದಿದ್ದ ಹಿರಿಕಿರಿ ಪೈಲ್ವಾನರು ಅಖಾಡದ ಕೆಮ್ಮಣ್ಣನ್ನು ಮುಟ್ಟಿ ನಮಸ್ಕರಿಸಿ ಪುನೀತ ಭಾವದಿಂದ ಅಖಾಡಕ್ಕಿಳಿದು ಎದುರಾಳಿಯ ಕೈ ಮಿಲಾಯಿಸಿ ಎದುರಾಳಿಯನ್ನು ಚಿತ್ ಮಾಡಲು ಕಸರತ್ತು ತೋರಿಸುತ್ತಿದ್ದರೆ ನೋಡುವ ಪ್ರೇಕ್ಷಕರಿಗೆ ರೋಮಾಂಚನ. ದೇಶೀಯ ಕೆಮ್ಮಣ್ಣಿನಲ್ಲಿ ಆಡುವ ಕುಸ್ತಿಗಿಂತ ಅಂತಾರಾಷ್ಟ್ರೀಯ ಅಖಾಡಗಳಲ್ಲಿ ಆಡುವ ಶೈಲಿಯೇ ವಿಭಿನ್ನ. ಅದನ್ನು ಮ್ಯಾಟ್ ಮೇಲೆ ಆಡಿಸುವುದರಿಂದ ಗರಡಿ ಮನೆಗಳಲ್ಲಿ ಅಭ್ಯಾಸ ಮಾಡಿದವರಿಗೆ ಪುನಃ ಮ್ಯಾಟ್ ಮೇಲೆ ಆಡುವುದನ್ನು ಕರಗತ ಮಾಡಿಕೊಂಡಿರಬೇಕಾಗುತ್ತದೆ. ಗರಡಿ ಮನೆಗಳೆಂದರೆ ಹಿಂದೆ ಬರೀ ಕುಸ್ತಿ ಪೈಲ್ವಾನರನ್ನು ತಯಾರು ಮಾಡುವುದಲ್ಲ, ಊರಿಗೆ ಆಪತ್ತು ಬಂದಾಗ ರಕ್ಷಿಸುವ ಧೈರ್ಯವಂತರ, ಸುಂದರ ಅಂಗ ಸೌಷ್ಠವವನ್ನು ಹೊಂದಿದ ದೇಹದಾಢ್ಯರನ್ನು ನಿರ್ಮಿಸುವ, ಶಕ್ತಿಶಾಲಿಗಳನ್ನು, ಅತ್ಯಂತ ವಿನಯವಂತರನ್ನು, ಸಚ್ಚಾರಿತ್ರರನ್ನು, ಬ್ರಹ್ಮಚಾರಿಗಳನ್ನು ನಿರ್ಮಿಸುವ ಪವಿತ್ರ ತಾಣಗಳು ಗರಡಿ ಮನೆಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ಕುಸ್ತಿಪಟುಗಳು ದಾರಿ ತಪ್ಪುತ್ತಿರುವ ಬಗ್ಗೆ ಕುಸ್ತಿ ಪ್ರೇಮಿಗಳ ಎದೆಯಲ್ಲಿ ಆತಂಕ ಸೃಷ್ಟಿಸಿದೆ. ಪೈಲ್ವಾನರುಗಳು ಇತರೆ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿ ಆದರ್ಶಪ್ರಾಯವಾಗಬೇಕಾದವರು. ಪೂರಕ ಆಹಾರಗಳು, ಶಕ್ತಿವರ್ಧಕಗಳ ಹೆಸರಲ್ಲಿ ಮಾದಕ ವ್ಯಸನಕ್ಕೆ ಈಡಾಗುತ್ತಿರುವುದರ ಜೊತೆಗೆ ಮದ್ಯ ಮಾದಕಗಳ ಸೇವಿಸುತ್ತಾ ರೌಡಿಸಂಗೆ ಇಳಿದು ಪೊಲೀಸ್ ಕೇಸ್ ಹಾಕಿಸಿಕೊಂಡು ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರಾ ಎಂಬುದು ಕ್ರೀಡಾಪ್ರೇಮಿಗಳ ಪ್ರಶ್ನೆಯಾಗಿದೆ. ಜೀವಮಾನದ ಸಾಧನೆಯ ಹಾದಿ ಮಾಡಿಕೊಂಡು ಮೇರು ವ್ಯಕ್ತಿಗಳಾಗಿ ಸಾಧನೆಗೈದವರಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಸಾಧನೆಯ ಸಾಮರ್ಥ್ಯದ ಪ್ರತಿಭೆ ಮೆರೆದು ಹೆತ್ತವರಿಗೆ, ಹುಟ್ಟಿದೂರಿಗೆ, ನಾಡಿಗೆ ಕೀರ್ತಿ ತಂದವರಿದ್ದಾರೆ. ಈ ನಡುವೆ ಕೆಲವರು ದಾರಿ ತಪ್ಪಿದ ಕುಸ್ತಿಪಟುಗಳು ಕುಸ್ತಿ ಕ್ರೀಡೆಯ ಗಾಂಭೀರ್ಯತೆ ಮತ್ತು ಘನತೆಯನ್ನು ಹಾಗೂ ಪಾವಿತ್ರ್ಯತೆಯನ್ನು ಗಂಭೀರವಾಗಿ ಪರಿಗಣಿಸದೆ ಶೋಕಿಗಾಗಿ ಅಪ್ಪಿಕೊಂಡಂತಿದೆ. ಇಂತಹವರ ಕೋಚಿಂಗ್ನಲ್ಲಿ ಇನ್ನೆಂಥ ಕುಸ್ತಿಪಟುಗಳನ್ನು ತಯಾರು ಮಾಡಲು ಸಾಧ್ಯ, ಸಮಾಜಕ್ಕೆ ಇನ್ನೆಂಥ ಕೊಡುಗೆ ಕೊಡಲು ಸಾಧ್ಯ ಎಂಬುದು ಕ್ರೀಡಾಪ್ರೇಮಿಗಳ ಪ್ರಶ್ನೆಯಾಗಿದೆ. ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಅನೇಕ ಕುಸ್ತಿಪಟುಗಳು ತಾವು ಗರಡಿ ಮನೆಯಲ್ಲಿ ಅಭ್ಯಾಸ ಮಾಡಿ ಕಲಿತು ಬಂದಿದ್ದಂಥ ಅನೇಕ ಪಟ್ಟುಗಳನ್ನು ಪ್ರದರ್ಶಿಸಿದರು. ಅದರಲ್ಲೂ ಮುಖ್ಯವಾಗಿ ದೋಬಿ ಪಟ್ಟು, ಕಾಲರ್ ಜಂಗ್ ಪಟ್ಟು, ಡುಮ್ಕಿ ಪಟ್ಟು, ಕಂಡಪಟ್ಟು, ಬೆನ್ಹತ್ತಿ ಪಟ್ಟು, ಕಟ್ಟಿಬೀಳು ಪಟ್ಟು, ಪೇಚು ಪಟ್ಟು, ಮೂಳೆ ಹೇಳು ಪಟ್ಟು, ಹೆಂಡತಿ ಪಟ್ಟು, ಬಗ್ಗು ಪಟ್ಟು, ಕಿವಿ ತಿನ್ನೋ ಪಟ್ಟು, ಹುಲಿಯ ಚುಕ್ತಿ, ಮಡಿಲು ಬಿಚ್ಚಾವ ಪೆಟ್ಟು, ಕಳ್ಳಪಟ್ಟು, ಮುಖವ ಪಟ್ಟು, ಜಂಗಪಟ್ಟು, ತೊಡೆಪಟ್ಟು, ಅಡಿಪಟ್ಟು ಮುಂತಾದ ಅನೇಕ ಪಟ್ಟುಗಳನ್ನು ಎದುರಾಳಿಯ ಮೇಲೆ ಪ್ರಯೋಗಿಸಿದರು. ತುರ್ತುಪಟ್ಟು, ಜಂಪು ಪಟ್ಟು, ಛದ್ಮಪಟ್ಟು, ಬೆನ್ನುಲಿ ಹತ್ತೋ ಪಟ್ಟು, ತೊಡೆದಾಟು, ಮುತ್ತಾಳ, ಅವಿತ, ಮೈದುಪಟ್ಟು, ಹುಚ್ಚುಪಟ್ಟು, ಕಂಪು ಪಟ್ಟು ಮುಂತಾದ ಪಟ್ಟುಗಳು ಕಂಡುಬಂದವು. ವಿಜೇತ ಕುಸ್ತಿಪಟುಗಳಿಗೆ ನಗದು ಬಹುಮಾನ ಹಾಗೂ ಗೃಹೋಪಯೋಗಿ ವಸ್ತುಗಳನ್ನು ಬಹುಮಾನವಾಗಿ ನೀಡಲಾಯಿತು. ಈ ಕುಸ್ತಿ ಪಂದ್ಯಾವಳಿಯಲ್ಲಿ ರೋಮಾಂಚಕಾರಿಯಾಗಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದ ಕುಸ್ತಿಪಟುಗಳ ರೋಚಕವಾದಂಥ ಕ್ಷಣಗಳನ್ನು ಸೆರೆ ಹಿಡಿದು ಈ ಸುದ್ದಿಯಲ್ಲಿ ಪ್ರಸ್ತುತಪಡಿಸಿದೆ.